ಪೂಜ್ಯ ಸ್ವಾಮೀಜಿಗಳಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮೀಜಿಯವರ 110ನೇ ಜಯಂತ್ಯೋತ್ಸವನ ನಾಡಿನಾದ್ಯಂತ ಲಕ್ಷಾಂತರ ಭಕ್ತರು ಗೌರವಪೂರ್ವಕವಾಗಿ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ. ಗುರುವಂದನೆ ಕಾರ್ಯಕ್ರಮದ ಮುಖಾಂತರ ಬಹುಶಃ ಅವರು ಈ ನಾಡಿಗೆ ನೀಡಿರತಕ್ಕಂಥ ಸೇವೆ, ಈ ಒಂದು 110ನೇ ವಯಸ್ಸಿನಲ್ಲೂ ನಾಡಿನ ಜನತೆಯ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಕೃಷಿ ವಲಯದ ನೋವಿನ ಬಗ್ಗೆ, ಕೃಷಿಕರ ನೋವಿನ ಬಗ್ಗೆ ಅವರು ವ್ಯಕ್ತಪಡಿಸ್ತಕ್ಕಂಥ ಕಾಳಜಿ ಏನಿದೆ ಮತ್ತೊಬ್ಬರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಪರಮ ಪೂಜ್ಯರು ಇವತ್ತಿನ ದಿನ 110ನೇ ವರ್ಷದ ಅವರ ಜನ್ಮದಿನವನ್ನು ನಾವೆಲ್ಲ ಏನು ಆಚರಣೆ ಮಾಡ್ತಾ ಇದ್ದೇವೆ. ಇನ್ನೂ 106 ವರ್ಷಗಳು ಅವರು ನಮ್ಮ ಮುಂದೆ ಇರಬೇಕು. ಅವರಿಂದ ಈ ನಾಡಿಗೆ ಹಲವಾರು ರೀತಿಯ ಮಾರ್ಗದರ್ಶನಗಳು, ಹಲವಾರು ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಮತ್ತು ಅನ್ನದಾಸೋಹ ಕಾರ್ಯಕ್ರಮದ ಮುಖಾಂತರ ಯಾವುದೇ ಒಂದು ವ್ಯಾಪಾರದ ರೀತಿಯ ಕಾರ್ಯಕ್ರಮಗಳನ್ನು ಅವರಿಂದ ನಾವು ಕಾಣದೆ ಒಂದು ನಿಷ್ಕಲ್ಮಶವಾದಂಥ ಸೇವೆಯನ್ನು ನಾವೇನು ಕಾಣ್ತಾ ಇದ್ದೇವೆ ಆ ಬಡ ಮಕ್ಕಳಿಗೆ, ಅದು ಇನ್ನೂ 106 ವರ್ಷಗಳು ಅವರ ಸಾನ್ನಿಧ್ಯದಲ್ಲಿ ನಡೆಯಬೇಕು, ಅವರಿಂದಲೇ ನಡೆಯಬೇಕು ಅನ್ನೋದು ನನ್ನ ಒಂದು ಬಯಕೆ. ಭಗವಂತ ಅವ್ರಿಗೆ ಇನ್ನೂ ನಮ್ಮ ಮುಂದೆ ಹಲವಾರು ವರ್ಷಗಳು ಇದ್ದು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಕೊಡಲಿ ಅಂತಕ್ಕಂಥದ್ದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.